ಚಾಮರಾಜನಗರದಲ್ಲೂ ಕೂಡ ನಿರಂತರ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಗೆ ಕುಸಿದಿದೆ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಮಂಚಹಳ್ಳಿ ಗ್ರಾಮದ ಚಿಕ್ಕಣ್ಣ ಶೆಟ್ಟಿ ಅನ್ನುವರ ಮನೆ ಕುಸಿತ ಆಗಿದೆ. ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದೆ ಬಡ ಕುಟುಂಬ. ಯಾಕಂದ್ರೆ ಇದ್ದಿದ್ದು ಒಂದು ಮನೆ, ಅದು ಕೂಡ ಕುಸಿತ ಆಗಿದೆ. ಮಂಚಹಳ್ಳಿ ಗ್ರಾಮದ ಚಿಕ್ಕಣ್ಣ ಶೆಟ್ಟಿ ಅನ್ನೋರಿಗೆ ಸೇರಿದ ಮನೆ ಇದು. ಪಾಪ ಬದುಕೋದಕ್ಕೆ ಇರೋದಕ್ಕೆ ಸೂರಿಲ್ಲದೆ ಪರಿತಪಿಸುವಂತಹ ಪರಿಸ್ಥಿತಿ ನೋಡಿ. ಆ ಮನೆಯಲ್ಲಿ ನಿಂತ್ಕೊಂಡು ಅವ್ರು ನೋಡ್ತಾ ಇದ್ರೆ, ಆ ಸಹಾಯಕತೆಯನ್ನು ನೋಡ್ತಾ ಇದ್ರಿ ಅಂಥವ್ರಿಗೂ ಕೂಡ ಬೇಸರ ಆಗುತ್ತೆ. ಕೂಡಲೇ ಇದಕ್ಕೆ ಪರಿಹಾರವನ್ನು ಕೂಡ ಸೂಚಿಸಬೇಕಾಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಮನೆ ಮೇಲ್ಛಾವಣಿ ಮನೆಯಲ್ಲಿದ್ದವರ ಮೇಲೇನೆ ಕುಸಿಬೇಕಾಗಿತ್ತು, ಜೀವಕ್ಕೆ ಹಾನಿ ಇತ್ತು. ಆದರೆ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಆದರೆ ಇರೋದಕ್ಕೆ ಅಂತ ಇದ್ದಿದ್ದು ಒಂದು ಸೂರು, ಅದು ಕೂಡ ಮಳೆಯಿಂದ ಬಿದ್ದೋಗಿರೋದ್ರಿಂದ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಕೂಡಲೇ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟು ಪರಿಹಾರವನ್ನು ಕೂಡ ಸೂಚಿಸಬೇಕು. ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಮನೆ ಕಳೆದುಕೊಂಡು ಏನೂ ಇಲ್ಲ ಅಂತ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಚಾಮರಾಜನಗರದಲ್ಲೂ ಕೂಡ ನಿರಂತರ ಮಳೆ ಆಗ್ತಾ ಇದೆ. ಈ ಮಳೆಗೆ ಅವಾಂತರ ಆಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಂದ್ರ, ಮಳೆಯಿಂದ ಆಗ್ತಾ ಇರುವಂತಹ ಅನಾಹುತಗಳು ಕೂಡ ಅಷ್ಟಿಷ್ಟಲ್ಲ. ಇಷ್ಟು ದಿನ ಮಳೆ ಬರ್ತಿಲ್ಲ ಅಂತಿದ್ವಿ, ಈಗ ಮಳೆಯಿಂದ ಅನೇಕ ಅನಾಹುತಗಳು ಕೂಡ ಸಂಭವಿಸ್ತಾ ಇದೆ. ಇಲ್ಲೊಬ್ರು ಮನೆ ಕೂಡ ಕುಸಿದು ಬಿದ್ದಿದೆ. ಎಷ್ಟು ಮನೆಗಳು ಇದೇ ರೀತಿಯಾಗಿ ಆಗಿದೆ, ಡೀಟೇಲ್ಸ್ ನೋಡೋದಾದ್ರೆ? ಹೌದು ಶಿಲ್ಪ, ಕಳೆದ ಒಂದು ವಾರದಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮ ಗುಂಡ್ಲುಪೇಟೆ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ಚಿಕ್ಕಣ್ಣ ಶೆಟ್ಟಿ ಎಂಬುವರ ಒಂದು ಮನೆ ಕುಸಿದು ಬಿದ್ದಿದೆ. ಸದ್ಯ ಅಲ್ಲಿ ಕುಟುಂಬದಲ್ಲಿ ಒಟ್ಟು 4 ವಾಸವಿದ್ರು ಕೂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಆತ ಬಡವನಾಗಿದ್ದು ಆತನಿಗೆ ಪರಿಹಾರದ ಅವಶ್ಯಕತೆ ಇದೆ, ಮನೆಯನ್ನ ಕಟ್ಕೊಡ್ಬೇಕು ಅಂತ ಸ್ಥಳೀಯ ಜನಪ್ರತಿನಿಧಿಗಳೇ ಆತ ಮನವಿ ಮಾಡಿದೆ. ಇನ್ನು ಉಳಿದಂತೆ ಏನು ಈಗ ನಿರಂತರ ಮಳೆ ಪರಿಣಾಮವಾಗಿ ಪೂರ್ವ ಮುಂಗಾರು ಮಳೆ ಚುರುಕುಗೊಂಡಿದ್ದರಿಂದ ಬಿತ್ತನೆಯನ್ನ ರೈತರು ಮಾಡಿದ್ರು. 10 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದಂತ ಬೀಜಗಳು ಸೂರ್ಯಕಾಂತಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಹಲಸಂದೆ ಇವೆಲ್ಲವೂ ಕೂಡ ಜೋರು ಮಳೆಗೆ ಕೊಚ್ಕೊಂಡು ಹೋಗಿದೆ. ಮತ್ತೆ ಬಿತ್ತನೆ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಶಿಲ್ಪ, ಓಕೆ, ಧನ್ಯವಾದ ಸುರೇಂದ್ರ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.